ಎಲ್ರಿಗೂ ನಮಸ್ಕಾರ. ಬಿಸ್ನೆಸ್ ಎಥಿಕ್ಸ್ನ ಮತ್ತೊಂದು ವಿಚಾರವನ್ನು ಈ ದಿನ ಚರ್ಚೆಗೆ ತೆಗೆದುಕೊಳ್ಳೋಣ. ಅದು ಯಾವುದಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಫಾರ್ ಪರ್ಸನಲ್ ಎಥಿಕ್ಸ್ ಅಂತ. ಅಂದರೆ ವೈಯಕ್ತಿಕ ನೈತಿಕತೆ ಅನ್ನುವಂತಹ ಒಂದು ವಿಚಾರದಲ್ಲಿ ನಾವು ಪಾಲಿಸುವಂತಹ ತತ್ವಗಳನ್ನು ನಾವು ಇಲ್ಲಿ ಗಮನಿಸ್ಬೋದು. ವೈಯಕ್ತಿಕ ತತ್ವಗಳು ಅಂದಾಗ ವೈಯಕ್ತಿಕ ನೈತಿಕತೆ ಅಂದಾಗ ಅದು ಒಬ್ಬ ವ್ಯಕ್ತಿಯ ವರ್ತನೆ, ನಡವಳಿಕೆ ಮೇಲೆ ವರ್ತನೆಯಲ್ಲಿ ನಾವು ಕಾಣುವಂತಹ ನೈತಿಕತೆ ಆಗಿರುತ್ತೆ. ಸೊ ಆ ಒಬ್ಬ ವ್ಯಕ್ತಿಯ ವರ್ತನೆ ಅಥವಾ ನಡವಳಿಕೆ ಅನ್ನುವಂಥದ್ದು ಏನಿದೆ ಅದು ಕೆಲವೊಮ್ಮೆ ಸರಿಯಾಗಿರ್ಬೋದು ಅಥವಾ ಕೆಲವೊಮ್ಮೆ ಕೆಟ್ಟದಾಗಿರ್ಬೋದು. ಅವನು ನ್ಯಾಯಯುತವಾಗಿ ನಡ್ಕೋಬೋದು ಅಥವಾ ಅನ್ಯಾಯವನ್ನು ಎಸಗಬಹುದು. ಒಟ್ಟಾರೆ ಆ ವ್ಯಕ್ತಿಯ ವರ್ತನೆಯಲ್ಲಿ ನೈತಿಕತೆ ಅಥವಾ ಅನೈತಿಕತೆ ಇದೆ ಅನ್ನೋದನ್ನ ನಾವು ಕಾಣಬೇಕು ಅಂದರೆ ಈ ತತ್ವಗಳನ್ನು ನಾವು ಗಮನಿಸಿದಾಗ ನಾವು ಆ ವ್ಯಕ್ತಿಯ ನೈತಿಕತೆಯ ಬಗ್ಗೆ, ಒಬ್ಬ ವ್ಯಕ್ತಿಯ ನೈತಿಕತೆಯ ಬಗ್ಗೆ ನಾವು ಅವನು ಎಷ್ಟರ ಮಟ್ಟಿಗೆ ಅವನು ನೈತಿಕವಾಗಿದ್ದಾನೆ ಅಥವಾ ಅನೈತಿಕವಾಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದಾಗಿ ಆನೆಸ್ಟಿ. ನಿಮ್ಗೆ ಗೊತ್ತಿದೆ, ಇವೆಲ್ಲವೂ ಕೂಡ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂತಾನೆ ಕರಿಬೋದು ನೈತಿಕತೆಗೆ. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ನಾವು ಈ ತತ್ವಗಳನ್ನ ಮೆಚ್ಚುಗೆ, ಈ ತತ್ವಗಳನ್ನ ಅನುಸರಿಸ್ತಾರೆ. ಈ ತತ್ವಗಳನ್ನ ನೈತಿಕವಾದ ಸಹಜವಾದ ಅಂಶಗಳು ಅನ್ನೋದನ್ನ ನಾವು ನೈತಿಕತೆಗೆ ನಾವು ಭಾವಿಸ್ಬೋದು. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ, ಯಾವುದೇ ಧರ್ಮದಲ್ಲೂ ಕೂಡ ಇದು ಒಪ್ಪುವಂತಹ ಮಾತೆ ಆಗಿದೆ. ಯಾವುದಪ್ಪ ಅವು ಅಂದ್ರೆ ಮೊದಲನೇದಾಗಿ ಹಾನೆಸ್ಟಿ, ಸತ್ಯವನ್ನು ಹೇಳುವಂಥದ್ದು, ಸತ್ಯದ ಹಾದಿಯಲ್ಲಿ ನಡೆಯುವಂಥದ್ದು. ನಾವು ಸಾಧ್ಯವಾದಷ್ಟು ಒಬ್ಬ ವ್ಯಕ್ತಿ ಅವನ ಕುಟುಂಬಕ್ಕೆ, ಅವನ ಸಂಬಂಧಿಕರಲ್ಲಿ, ಅವನ ಸ್ನೇಹ ವರ್ಗದಲ್ಲಿ ಅಥವಾ ಅವನ ವರ್ಕ್ ಪ್ಲೇಸ್ನಲ್ಲಿ, ಅವನ ಸಂಸ್ಥೆ ಎಲ್ಲಿ ದುಡಿತಾ ಇದ್ದಾನೆ ಆ ಸಂಸ್ಥೆಗೆ ಹಾನೆಸ್ಟ್ ಆಗಿರಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೊ try to be as honest as possible when you are working among the colleagues, among your friends, when you are with your family. Okay, so respect the relations. ಸಂಬಂಧಗಳಿಗೆ ನೀವು ಬೆಲೆಯನ್ನು ಕೊಡಬೇಕು, ಸತ್ಯಗಳನ್ನು ನೀವು ಹೇಳಬೇಕು. ಅಸತ್ಯಗಳಿಂದ ಸಂಬಂಧಗಳನ್ನು ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಸೊ ಅವು ಬಹಳಷ್ಟು ದಿನ ಉಳಿಯೋದು ಇಲ್ಲ ಅಂಥ ಸಂಬಂಧಗಳು. ಸೊ ಹಾಗಾಗಿ ಸತ್ಯವನ್ನ ನಾವು ಅನುಸರಿಸಬೇಕು, ಸತ್ಯವನ್ನ ಹೇಳಬೇಕು, ಸತ್ಯವನ್ನು ಮೆಚ್ಚಬೇಕು. ಯಾರೇ ಒಬ್ಬ ವ್ಯಕ್ತಿ, ನಿಮ್ಮ ಸ್ನೇಹಿತ ಕಟು ಸತ್ಯವನ್ನ ನಿಮ್ಗೆ ಹೇಳಿದಾಗಲೂ ಕೂಡ ನೀವು ಅವನ ಮೇಲೆ ದೂರದಂತೆ, ಅವನ ಮೇಲೆ ಕೋಪ ಮಾಡಿಕೊಳ್ಳದೆ ಅವನ ಸತ್ಯವನ್ನ ಹೇಳುವಂತಹ ಅವನ ವರ್ತನೆಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಅಂತಹ ಸ್ನೇಹಿತರನ್ನೇ ನೀವು ಸಂಪಾದನೆ ಮಾಡಬೇಕು. ಸೊ ಹಾಗಾಗಿ ಹಾನೆಸ್ಟಿ ಇಸ್ ದ ಫಸ್ಟ್ ಪ್ರಿನ್ಸಿಪಲ್ ಫಾರ್ ಪರ್ಸನಲ್ ಎಥಿಕ್ಸ್ ಅಂತ ನೀವು ಹೇಳಬೇಕು ಅಂತ ನೀವು ತಿಳ್ಕೊಳ್ಬೇಕು. ಹಾನೆಸ್ಟಿ ಎಂದಾಗ ಸತ್ಯವನ್ನು ಹೇಳುವಂಥದ್ದು ಒಳ್ಳೆಯದು, ಅಸತ್ಯವನ್ನು ಆಡುವಂಥದ್ದು ಒಳ್ಳೆಯದಲ್ಲ ಅಲ್ವಾ. ಸುಳ್ಳು ಹೇಳಿ ನಾವು ಕೆಲಸ ಗಿಟ್ಟಿಸ್ಕೋಬಹುದು ಅಲ್ವಾ. ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇದ್ದೀರಾ, ಸುಳ್ಳು ದಾಖಲೆ ಪತ್ರಗಳನ್ನು ನೀಡಿ ಕೆಲಸವನ್ನು ಪಡೆದುಕೊಳ್ಳುವಂಥ ವ್ಯಕ್ತಿಗಳಿದ್ದಾರೆ. ಸುಳ್ಳು ಕ್ವಾಲಿಟಿ ಪ್ರಮಾಣ ಪತ್ರಗಳನ್ನ ಕೊಟ್ಟು ವಸ್ತುಗಳನ್ನ ಮತ್ತು ಸೇವೆಗಳನ್ನ ಮಾರಾಟ ಮಾಡುವಂತಹ ವ್ಯಕ್ತಿಗಳನ್ನ ನಾವು ಇವತ್ತು ಕಾಣಬಹುದಾಗಿದೆ ಅಲ್ವಾ. ಸೊ ಆ ಸುಳ್ಳುಗಳು ಹೇಳುವಂಥದ್ದು, ಸುಳ್ಳು ದಾಖಲೆಗಳನ್ನು ಕೊಡುವಂಥದ್ದು, ಸುಳ್ಳು ಪ್ರಮಾಣಗಳು, ಆಣೆಗಳನ್ನು ಮಾಡುವಂಥದ್ದು, ಅದು ವ್ಯವಹಾರಕ್ಕೂ ಒಳ್ಳೆಯದಲ್ಲ, ಸಂಬಂಧಗಳಿಗೂ ಕೂಡ ಅದು ಒಳ್ಳೆಯದಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನೈತಿಕ ಹಾದಿಯಲ್ಲಿ ನಡಿಬೇಕು ಅಂದಾಗ ಅವನು ಸತ್ಯವನ್ನು ಹೇಳುವುದೇ ಒಳ್ಳೆಯದು ಅಂತ ಅದು ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಒಪ್ಪುವಂಥದ್ದೇ ಆಗಿರೋದ್ರಿಂದ ನಾವು ತಿಳ್ಕೊಳ್ಬೇಕು. ಎರಡನೇದು ಇಂಟೆಗ್ರಿಟಿ. ಓಕೆ, ಇಂಟೆಗ್ರಿಟಿ ಅಂದಾಗ ಒಬ್ಬ ವ್ಯಕ್ತಿ ಒಟ್ಟಾರೆ ಅವನು ಯಾವ ರೀತಿ ನಡ್ಕೋತಾನೆ, ಅವನ ಚಿಂತನೆಗಳು ಹೇಗಿದೆ, ಅವನ ಮಾತುಗಳು ಹೇಗಿದೆ, ಅವನ ವರ್ತನೆ ಹೇಗಿದೆ, ಇವೆಲ್ಲದರ ಒಂದು ಸಮ್ಮಿಶ್ರಣವಾದಂತಹ ವರ್ತನೆ ನಾವು ಇಂಟೆಗ್ರಿಟಿ ಅಂತ ನಾವು ಕರಿತೀವಿ. ಸೊ ಅವನು ಆಡುವಂಥದ್ದು, ಅವನು ನಡೆದುಕೊಳ್ಳುವಂಥದ್ದು, ಅವನ ಚಿಂತನೆಗಳಿಗೂ ಪರಸ್ಪರ ಸಂಬಂಧವಿದೆ, ಎಲ್ಲವೂ ಒಂದಾಗಿದೆ. ನಾವು ಹೇಳೋದೊಂದು ಮಾಡೋದೊಂದು ಆಗಬಾರ್ದು ಅಲ್ವಾ. ನಾವು ಏನನ್ನ ಹೇಳ್ತೀವಿ ಅದನ್ನೇ ನಾವು ಮಾಡಬೇಕು ಅಲ್ವಾ. ನಾನು ಸತ್ಯನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಸತ್ಯವನ್ನ ಹಾದಿಯಲ್ಲಿ ತುಳಿತೀನಿ ಅಂತ ಹೇಳ್ಬಿಟ್ಟು ಆ ಭಾಷಣವನ್ನ ಬಿಗಿದು ನಂತರದಲ್ಲಿ ನಾನು ಬರೀ ಸುಳ್ಳನ್ನೇ ಹೇಳ್ತಾ ಇದ್ರೆ ನನ್ನ ಮಾತಿಗೂ ನನ್ನ ವರ್ತನೆಗೂ ಬೆಲೆ ಇಲ್ಲ. ಲಂಚಕೋರತನದ ವಿರುದ್ಧ ನಾನು ಏನು ದೊಡ್ಡ ಭಾಷಣವನ್ನು ಬಿಗಿದ್ಬಿಟ್ಟು ನಾನೇ ಅಧಿಕಾರಿಯಾಗಿ ಲಂಚವನ್ನು ಕೇಳಿದ್ರೆ
ಅಲ್ಲಿಗೆ ನನ್ನ ವರ್ತನೆಗೂ ನನ್ನ ಭಾಷಣಕ್ಕೂ ಸಂಬಂಧ ಇಲ್ಲ. ಅದು ಆಗಬಾರ್ದು. ಒಬ್ಬ ಇಂಟಿಗ್ರಿಟಿ ಇರುವಂತಹ ಪರ್ಸನ್ ಯಾರಪ್ಪ ಅಂದ್ರೆ ಅವನ ವರ್ತನೆ ಮತ್ತು ಅವನ ಮಾತು, ಅವನ ನಡವಳಿಕೆಗಳು ಅಥವಾ ಅವನ ಕೆಲಸ ಕಾರ್ಯಗಳು ಏನಿದಾವೆ ಅವಕ್ಕೆ ಪೂರಕವಾಗಿ ಒಂದಕ್ಕೊಂದು ಹೊಂದಾಣಿಕೆ ಇದೆ, ಸಂಬಂಧ ಇದೆ, ಒಂದೇ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಇದು ಇಂಟೆಗ್ರಿಟಿ. ಸೊ ಅಂತಹ ಇಂಟೆಗ್ರಿಟಿ ಇರುವಂತಹ ವ್ಯಕ್ತಿಗಳೇ ಹೆಚ್ಚು ಸಮಾಜ ನಿರೀಕ್ಷಿಸುತ್ತೆ, ಸಂಸ್ಥೆಗಳು ನಿರೀಕ್ಷಿಸುತ್ತೆ, ಒಂದು ಕುಟುಂಬ ಕೂಡ ನಿರೀಕ್ಷಿಸುತ್ತೆ. ಅಂದ್ರೆ ಕುಟುಂಬದ ಸದಸ್ಯರು ಪ್ರತಿಯೊಬ್ಬರು ಕೂಡ ಇಂಟೆಗ್ರಿಟಿಯಿಂದ ಇರಬೇಕು ಅನ್ನೋದನ್ನೇ ಅವರು ಅಪೇಕ್ಷಿಸ್ತಾರೆ ಅಲ್ವಾ. ಸೊ ಅದು ನಾವು ತಿಳ್ಕೊಳ್ಬೇಕಾದ. ಮೂರನೇದು ಪ್ರಾಮಿಸ್ ಕೀಪಿಂಗ್ ಅಲ್ವಾ. ಇದನ್ನ ನಾವೆಲ್ಲರೂ ನಾವು ಮಾಡ್ತಾ ಇರ್ತೀವಿ. ಏನಪ್ಪಾ ಅಂದ್ರೆ ವಿ ಪ್ರಾಮಿಸ್ ಲಾಟ್ ಆಫ್ ಪೀಪಲ್ ಲಾಟ್ ಆಫ್ ಥಿಂಗ್ಸ್. ಓಕೆ, ಸೊ ಬಟ್ ಪ್ಲೀಸ್ ವೆನ್ ಯು ಪ್ರಾಮಿಸ್ ಸಮಥಿಂಗ್ ಟ್ರೈ ಟು ಕೀಪ್ ಯುವರ್ ಪ್ರಾಮಿಸ್ ಅಲ್ವಾ. ನೀವು ಕೊಟ್ಟಂತ ಆಣೆ ಅಥವಾ ಭಾಷೆ ಏನಿದೆ ಅಥವಾ ಪ್ರಮಾಣ ಏನ್ ಮಾಡಿದ್ದೀರಾ ಅದನ್ನ ಉಳಿಸ್ಕೊಳ್ಳುವಂಥದ್ದಕ್ಕೆ ನೀವು ಪ್ರಯತ್ನ ಪಡಬೇಕು. ಮಾತನ್ನು ಕೊಟ್ಟ ಮೇಲೆ ಮಾತಿನಂತೆ ನಡೆದುಕೊಳ್ಳಬೇಕು. ನಡೆದುಕೊಳ್ಳದೆ ಹೋದರೆ ನಮ್ಮ ಮಾತಿಗೆ ಯಾರೂ ಕೂಡ ಬೆಲೆಯನ್ನು ಕೊಡೋದಿಲ್ಲ. People don't respect you. They take you lightly because they know that your words will not match your character or will not match your actions ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮಾತನ್ನು ಕೊಟ್ಟ ಮೇಲೆ ಮಾತಂತೆ ನಾವು ನಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ಮಾತು ಕೊಡೋದಕ್ಕೆ ಹೋಗಬಾರ್ದು, ಆಣೆ ಪ್ರಮಾಣಗಳನ್ನು ನಾವು ಮಾಡಬಾರ್ದು. ಓಕೆ, ಸೊ when you give a word to someone you have to keep that word. ಓಕೆ, ಇದನ್ನ ನಾವು ತಿಳ್ಕೊಳ್ಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನೀವು ಬಿಸ್ನೆಸ್ ಮೆನ್ ಅಲ್ಲಿ ಈಗ ನೋಡಿ, ನಿಮ್ಗೆ ಯಾರಿಂದಾನೋ ಸಾಲ ತಗೊಂಡ್ಬಂದಿರ್ತಾರೆ, ನೀವು ತುಂಬಾ ಒಳ್ಳೆ ವ್ಯಕ್ತಿ ಅಂತ ನಂಬಿ ನಿಮ್ಗೆ ಯಾರೋ ರಾ ಮೆಟೀರಿಯಲ್ಸ್ ನ ಸಪ್ಲೈಯರು ಸಾಲಕ್ಕೆ ಕೊಟ್ಟಿರ್ತಾರೆ. ಅದು ನಿಮ್ಮ ಕಷ್ಟ ಕಾಲದಲ್ಲಿ ಅವನು ನಿಮಗೆ ಸಾಲ ಕೊಟ್ಟಿದ್ದಾನೆ ಅಲ್ವಾ. ಸೊ ಅದನ್ನ ಉಪಯೋಗಿಸ್ಕೊಂಡ್ಮೇಲೆ ನೀವು ಅವ್ನು ಏನ್ ಮಾತು ಕೊಟ್ಟಿರ್ತೀರಾ, ನೀವು ಸರಿಯಾದ ಸಮಯಕ್ಕೆ ಸಾಲವನ್ನು ಹಿಂತಿರುಗಿಸ್ತೀರಿ ಅಂತ ಹೇಳಿರ್ತೀರ ಅಲ್ವಾ. ಇಫ್ ಯು ಹ್ಯಾವ್ ಪ್ರಾಮಿಸ್ ಟು ರಿಟರ್ನ್ ದ ಮನಿ, ದ ಡೆಪ್ಟ್ ದಟ್ ಯು ಹ್ಯಾವ್ ಬಾರೋಡ್, ಯು ಶುಡ್ ಕೀಪ್ ದಟ್ ಪ್ರಾಮಿಸ್. ಇಫ್ ನಾಟ್, you cannot again go with the same person and take materials for credit again ಅಲ್ವಾ. ನೀವು ಸಾಲಕ್ಕೆ ಮಾತು ಕೊಟ್ಟಂತೆ ನಡ್ಕೊಳ್ಳದೆ ಸರಿಯಾದ ಸಮಯಕ್ಕೆ ಹಣವನ್ನು ಕೊಡದೇ ಇದ್ರೆ ಮತ್ತೊಮ್ಮೆ ನೀವು ಸಾಲಕ್ಕೆ ವಸ್ತುಗಳ ಬಳಿ ಅವನ ಹತ್ರ ಹೋದ್ರೆ ಅವನು ನಿಮಗೆ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಯು ಆರ್ ಎ retailer and you promise to deliver certain products in time to a consumer. If you don't deliver in time, then certainly your consumer or your customer will be unhappy with you ಅಲ್ವಾ. ಸೊ ನೀವು ಪ್ರಾಮಿಸ್ ಮಾಡಿದ್ರೆ ನಿಮ್ಮ ಗ್ರಾಹಕನಿಗೆ ಸರಿಯಾದ ಸಮಯಕ್ಕೆ ಇಂಥ ದಿನ ನಾನು ವಸ್ತುಗಳನ್ನು ತಲುಪಿಸ್ತೀನಿ ಅಂತ ತಲುಪಿಸ್ಲಿಲ್ಲ, ನೀವು ಮಾತಂತೆ ನೀವು ನಡ್ಕೊಳ್ಳಿಲ್ಲ, ನಿಮ್ಮ ಗ್ರಾಹಕ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾನೆ ಅಲ್ವಾ. ಸೊ ಹಾಗಾಗಿ ನಾವು ಮಾತು ಕೊಟ್ಟ ಮೇಲೆ ನಾವು ನಡ್ಕೊಳ್ಬೇಕಾಗ್ತದೆ. ನಡ್ಕೊಳ್ಳದೆ ಹೋದರೆ ಏನಾಗ್ತದೆ, ವ್ಯವಹಾರದಲ್ಲಿ ವಿಶ್ವಾಸ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಕಷ್ಟವಾಗ್ತದೆ. ಸೊ ಡೋಂಟ್ ಪ್ರಾಮಿಸ್. ಇಫ್ ಯು ಪ್ರಾಮಿಸ್, ಕೀಪ್ ಯುವರ್ ಪ್ರಾಮಿಸ್. ಇದನ್ನು ನಾವು ತಿಳ್ಕೊಳ್ಬೇಕು. ಅದು ನಮ್ಮ ವ್ಯಕ್ತಿತ್ವದ ಘನತೆಯನ್ನ ಹೆಚ್ಚಿಸುತ್ತೆ. ನೆಕ್ಸ್ಟ್, ಲಾಯಲ್ಟಿ. ನಾವು ಲಾಯಲ್ ಆಗಿರಬೇಕು. ಯಾರಿಗೆ ಲಾಯಲ್ ಆಗಿರಬೇಕು? ಯು ಶುಡ್ ಬಿ ಲಾಯಲ್ ಟು ಗುಡ್ ಥಿಂಗ್ಸ್, ಯು ಶುಡ್ ಬಿ ಲಾಯಲ್ ಟು ಗುಡ್ ಪೀಪಲ್ ಅಲ್ವಾ. ಒಳ್ಳೆಯ ತತ್ವಗಳಿಗೆ, ಒಳ್ಳೆಯ ಆದರ್ಶಗಳಿಗೆ, ಒಳ್ಳೆಯ ವ್ಯಕ್ತಿಗಳಿಗೆ ನಾವು ಲಾಯಲ್ ಆಗಿರಬೇಕು. ಹಾಗೆ ನಮ್ಮ ಸಂಸ್ಥೆ ಕೂಡ, ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಆ ಸಂಸ್ಥೆಗೆ ಕೂಡ ನಾವು ಲಾಯಲ್ ಆಗಿರ್ಬೇಕಾಗ್ತದೆ ಅಲ್ವಾ. ಅಲ್ಲಿನ ಸೀಕ್ರೆಟ್ಸ್ ನಾವು ಯಾರಿಗೂ ಕೂಡ ಹಂಚ್ಕೊಡ್ಬಾರ್ದು ಅಲ್ವಾ. ನಮ್ಮ ಕಂಪನಿ ಸೀಕ್ರೆಟ್ಸ್ ನಮ್ಮ ಕಂಪನಿದೇ ಆಗಿರುತ್ತೆ. ನಿಮ್ಮನ್ನ ನಂಬಿ ಕೆಲವೊಂದು ಸೀಕ್ರೆಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ, ಅದನ್ನ ನೀವು ತಗೊಂಡೋಗಿ ಕಾಂಪಿಟೇಟರ್ಸ್ಗೆ ಕೊಟ್ಬಿಟ್ರೆ ಏನಾಗುತ್ತೆ ಅಲ್ವಾ. ದಿಸ್ ಇಸ್ ಮಿಸ್ಯೂಸ್ ಆಫ್ ಯುವರ್ ಪೊಸಿಷನ್ ಅಂಡ್ ಡೆಸಿಗ್ನೇಷನ್ ಆಗುತ್ತೆ ಅಲ್ವಾ. ಯು ಶುಡ್ ನಾಟ್ ಡೂ ದಟ್. ಹಾಗಾಗಿ ನೀವು ಆದಷ್ಟು ಲಾಯಲ್ ಆಗಿದ್ದು ನೀವೇನ್ ಮಾಡಬೇಕು, ಸಂಸ್ಥೆಗೋಸ್ಕರ ದುಡಿಬೇಕಾಗತ್ತೆ, ಸಂಸ್ಥೆ ಏಳಿಗೆಗೋಸ್ಕರ ನೀವು ಶ್ರಮ ಪಡಬೇಕಾಗತ್ತೆ. ಸಂಸ್ಥೆಯ ಸೀಕ್ರೆಟ್ಸ್ ನಿಮಗೆ ತಿಳಿದುಕೊಂಡಿದೆ ಅಂದ್ರೆ ನೀವು ಅದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕಾಗತ್ತೆ. ಅದನ್ನ ನೀವು ಪರ್ಸನಲ್ ಗೇನ್ಗೋಸ್ಕರ ಯಾರೋ ಕಾಂಪಿಟೇಟರ್ಸ್ಗಳಿಗೆ ಕೊಡೋದಾಗ್ಲಿ, ಮಿಸ್ಯೂಸ್ ಮಾಡೋದಾಗ್ಲಿ ನೀವು ಮಾಡಬಾರ್ದಾಗತ್ತೆ. ಓಕೆ, ಸೊ ಇದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಸಂಸ್ಥೆ ಅನ್ನೋದೇನಿದೆ, ನಮಗೆ ಕೆಲಸ ಕೊಟ್ಟಂತಹ ಸಂಸ್ಥೆ ನಮಗೆ ಅನ್ನ ಕೊಡುವಂತಹ ಸಂಸ್ಥೆ ಆಗಿರುತ್ತೆ. ಹಾಗಾಗಿ ನಾವು ಆ ಸಂಸ್ಥೆ ಬಗ್ಗೆ ಅಗಾಧವಾದಂತಹ ಲಾಯಲ್ಟಿನ, ಮೆಚ್ಚುಗೆಯನ್ನ ನಾವು ವ್ಯಕ್ತಪಡಿಸ್ಕೋಬೇಕಾಗ್ತದೆ ನಮ್ಮ ಅಂತರಾಳದಲ್ಲಿ. ಇದು ಲಾಯಲ್ಟಿ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತ ವಿಚಾರ. ಹಾಗೆ ಫೇರ್ನೆಸ್. ಓಕೆ, ಸೊ ಏನು ಫೇರ್ ಆಗಿರೋದು? ನ್ಯಾಯಯುತವಾಗಿ ವರ್ತನೆಯನ್ನ ಮಾಡುವಂಥದ್ದು, ನ್ಯಾಯವಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡೋದು. ಓಕೆ, ಸೊ ನಾವು ಅನ್ಯಾಯವನ್ನ ಬೆಸಗಬಾರದು, ಅನ್ಯಾಯವನ್ನ ಒಪ್ಕೋಬಾರದು. ಓಕೆ, ಸೊ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡಬೇಕು, ನ್ಯಾಯಯುತವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸೊ ನಮ್ಮ ಸಂಸ್ಥೆಗೆ ನಾವು ನ್ಯಾಯಬದ್ಧವಾಗಿರಬೇಕು, ನ್ಯಾಯದ ಹಾದಿಯಲ್ಲಿ ನಡೀತಾ.
ಓಕೆ. ಸೊ ಇದನ್ನ ನಾವು ಫೇರ್ನೆಸ್ ಅಂತ ಕರಿತೀವಿ. ಅಂಡ್ ಕೇರಿಂಗ್, ಇನ್ನೊಂದು ತತ್ವ ಏನಪ್ಪಾ ಅಂದ್ರೆ ಕೇರಿಂಗ್ ಆಗಿರಬೇಕು. whom you should care? You should care for your subordinates, you should care for your colleagues, you should care for the well-being of the organization, you should care for your family, you should care for your children, you should care for your old age parents ಅಲ್ವಾ. ಸೊ ಒಂದು ಕೇರಿಂಗ್ ಆಟಿಟ್ಯೂಡ್ ನ ನಾವು ಬೆಳೆಸ್ಕೊಂಡಿರ್ಬೇಕು. ಓಕೆ. ಸೊ ಯು ಶುಡ್ ಕೇರ್ ಫಾರ್ ದ ಸೊಸೈಟಿ ಅಲ್ವಾ. ಯು ಶುಡ್ ಕೇರ್ ಫಾರ್ ದ ಪೂರ್ ಸೆಕ್ಷನ್, ಪೂರ್ ಪೀಪಲ್ ಅಲ್ವಾ, ಡಿಪ್ರೆಸ್ಡ್ ಪೀಪಲ್, ಇದನ್ನ ಅಪ್ರೆಸ್ಡ್ ಪೀಪಲ್, ನಾವು ಅವ್ರ ಬಗ್ಗೆ ಒಂದು ಕಾಳಜಿ ಇರುವಂತಹ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಂಡಿರ್ಬೇಕಾಗುತ್ತೆ. ಸೊ ಆ ಕಾಳಜಿ ಕಳಕಳಿ ಇದ್ದಾಗ ಮಾತ್ರ, ಕೇರಿಂಗ್ ಆಟಿಟ್ಯೂಡ್ ಇದ್ದಾಗ ಮಾತ್ರ ನಾವು ಅವರಿಗೆ ಬೇಕಾದಂತಹ ಒಳ್ಳೆ ಕೆಲಸಗಳನ್ನ, ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಮಾಡೋದಕ್ಕೆ ಮುಂದಾಗ್ತೀವಿ. ಮತ್ತು ಅದರಿಂದ ಆ ಒಂದು ವರ್ಗಕ್ಕೆ ಹಿತವನ್ನು ಕೂಡ ಮತ್ತು ಒಳ್ಳೆಯದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಇನ್ನೊಂದು ಪ್ರಿನ್ಸಿಪಲ್ ಏನಪ್ಪಾ ಅಂದ್ರೆ ರೆಸ್ಪೆಕ್ಟ್ ಫಾರ್ ಅದರ್ಸ್. whoever it is, he might be a smaller a person of a lower age group, ನಿಮಗಿಂತ ತುಂಬಾ ಚಿಕ್ಕ ವ್ಯಕ್ತಿನೇ ಆಗಿರ್ಬೋದು ವಯಸ್ಸಿನಲ್ಲಿ ಅಲ್ವಾ. ಅವನು ತುಂಬಾ ವೀಕ್ ಇದ್ದಾನೆ, ತುಂಬಾ ಸಣ್ಣಗಿದ್ದಾನೆ, ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ನೀವು ತುಂಬಾ ಪ್ರಬಲರಾಗಿದ್ದೀರಾ ಅಂದ್ಬಿಟ್ಟು ಇನ್ನೊಬ್ಬ ಯಾರೋ ವೀಕ್ ಇದ್ದಾನೆ ಅಂದ್ಬಿಟ್ಟು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೋಬಾರ್ದು. ಅವನು ತುಂಬಾ ಬಡವ, ನೀವು ತುಂಬಾ ಶ್ರೀಮಂತರು, ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೋಬಾರ್ದು. ಓಕೆ. ಸೊ ಡೋಂಟ್ ವರಿ ಅಬೌಟ್ ದೀಸ್ differences that you have in terms of wealth, in terms of age, in terms of designation. Okay. ಇವೆಲ್ಲವನ್ನು ನಾವು ಪಕ್ಕಕ್ಕೆ ಇಡಬೇಕಾಗುತ್ತೆ. he is an individual, you are an individual, whether he is subordinate to you or he is superior to you ಅಲ್ವಾ. so whether he comes from a low section or you or some other backward section, respect him. Every human being should be respected. Every human being and animal should be cared. ಇದನ್ನ ನಾವು ಮರಿಬಾರದು ಅಲ್ವಾ. ಸೊ ಅವನು ಎಷ್ಟೇ ಕೆಳ ವ್ಯಕ್ತಿ ಆಗಿರಬಹುದು, ತುಂಬಾ ಕೊನೆಯ ಹಂತದ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಆಗಿರಬಹುದು, ಬಟ್ ನೀವು ಅವನಿಗೂ ಕೂಡ ತುಂಬಾ ಗೌರವವನ್ನ ಕೊಡಬೇಕಾಗುತ್ತೆ. ಸೊ ನೀವು ಗೌರವವನ್ನ ಕೊಟ್ಟಷ್ಟು ನಿಮ್ಮ ಗೌರವ ಹೆಚ್ಚುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಅಲ್ವಾ. ಸೊ ನಾವೆಷ್ಟು ಗೌರವವನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡ್ತಾ ಬರ್ತೀವಿ, ಅದು ಒಂದು ಸಣ್ಣ ಮಗುವೇ ಆಗಿರಬಹುದು, ಅಥವಾ ಹಣ್ಣಣ್ಣ ಆದಂತಹ ಮುದುಕನೇ ಆಗಿರ್ಬೋದು, ಅಥವಾ ತುಂಬಾ ನಿಕೃಷ್ಟವಾಗಿ ಬದುಕುತ್ತಾ ಇರುವಂತಹ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯು ಶುಡ್ ರೆಸ್ಪೆಕ್ಟ್. ಅದನ್ನು ನಾವು ತಿಳ್ಕೊಳ್ಬೇಕು. ಆ ರೆಸ್ಪೆಕ್ಟ್ ಕೊಡುವಂತಹ ಒಂದು ಮನಸ್ಥಿತಿಯನ್ನ ನಾವು ಎಲ್ಲರಲ್ಲೂ ಬೆಳೆಸ್ಬೇಕು. ಅದರಿಂದ ಏನಾಗುತ್ತೆ, ನಿಮಗೂ ಕೂಡ ಗೌರವವನ್ನ ಹೆಚ್ಚಿಸುತ್ತೆ. ಸೊ ಇದು ನಮ್ಮ ವೈಯಕ್ತಿಕ ನೈತಿಕತೆಯನ್ನ ಹೆಚ್ಚಿಸುವಂತಹ, ನೈತಿಕತೆ ಹಾದಿಯಲ್ಲಿ ನಮ್ಮನ್ನ ಕಾಪಾಡಿಕೊಳ್ಳುವಂತಹ ಇರುವಂತಹ ಮತ್ತೊಂದು ತತ್ವ ಇದಾಗಿರುತ್ತೆ. ಅದಾದ ನಂತರದಲ್ಲಿ ಲಾ ಅಬೈಡಿಂಗ್ ಅಂತ. ಲಾ ಅಬೈಡಿಂಗ್ ಅಂದ್ರೆ ಏನು? ಕಾನೂನನ್ನ ಪಾಲನೆ ಮಾಡುವಂಥದ್ದು ಅಲ್ವಾ. ಕಾನೂನು ಇರೋದೇ ಉಲ್ಲಂಘನೆ ಮಾಡೋದಕ್ಕೆ, ಕಾನೂನು ಇರೋದೇ ಮುರಿಯೋದಕ್ಕೆ, ಕಾನೂನು ವಿರುದ್ಧವಾಗಿ ಹೋಗಬೇಕು ಅನ್ನುವಂತಹ ಕೆಲವು ಚಿಂತನೆಗಳು ಇಟ್ಕೊಂಡಿರುವಂತಹ ವ್ಯಕ್ತಿಗಳಿರ್ತಾರೆ. ಸೊ ಅವ್ರ ಮುಂದೆ ಏನಾಗ್ತಾರೆ ನಿಮ್ಗೆ ಗೊತ್ತಿದೆ, ಕಾನೂನು ಉಲ್ಲಂಘನೆ ಮಾಡಿದವರೆಲ್ಲ ಏನಾಗ್ತಾರೆ? ಕ್ರಿಮಿನಲ್ಸ್ ಅಲ್ವಾ. ಕಾನೂನಿನ ಅಡಿಯಲ್ಲಿ ಅವರಿಗೆ ಶಿಕ್ಷೆಗೆ ಒಳಪಡ್ತಾರೆ. ಸೊ ನಾವು ಒಂದು ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದಾಗ, ಸಮಾಜ ಮಾಡ್ಕೊಂಡಂತಹ ಕಟ್ಟುಪಾಡುಗಳೇನಿದಾವೆ, ಕಾನೂನುಗಳೇನಿದಾವೆ, ಅದನ್ನ ನಾವು ಅನುಸರಿಸಬೇಕಾದ್ದು. ಕಾನೂನನ್ನ ಯಾರೂ ಮಾಡಿಲ್ಲ, ಕಾನೂನನ್ನ ಮಾಡಿದವರೇ ನಾವುಗಳು ಅಲ್ವಾ. ಸೊ ಲಾ ಇಸ್ ಫ್ರೇಮ್ಡ್ ಫಾರ್ ಅಸ್, ಲಾ ಇಸ್ ಫ್ರೇಮ್ಡ್ ಬೈ ಅಸ್. ಸೊ ಹೆನ್ಸ್ ವಿ ಶುಡ್ ಅಬೈಡ್ ದಟ್ ಲಾ. ನಾವು ಕಾನೂನನ್ನ ಪಾಲನೆ ಮಾಡಬೇಕಾಗುತ್ತೆ ಅಲ್ವಾ. ಕಾನೂನು ಹೇಗೆ ಹೇಳುತ್ತೆ ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ಬೋದು. ಈಗ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೀವಿ, ರಸ್ತೆನಲ್ಲಿ ಸಿಗ್ನಲ್ ಇರುತ್ತೆ ಅಲ್ವಾ. ಸೊ ಪೊಲೀಸ್ ಇಲ್ಲ ಅಂದ್ಬಿಟ್ಟು ನಾವು ಸಿಗ್ನಲ್ನ ಜಂಪ್ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ. ಸೊ ವಿದ್ಯಾವಂತರಾಗಿ, ಶಿಕ್ಷಣವನ್ನು ಪಡೆದಂಥವರಾಗಿ, ನಾಗರಿಕರಾಗಿ ನಾವೇ ಈ ರೀತಿ ಮಾಡಿದ್ರೆ, ನಗರಕ್ಕೆ ಹೊಸದಾಗಿ ಬಂದಂತಹ ಒಬ್ಬ ಗ್ರಾಮೀಣ ಪ್ರದೇಶ ವ್ಯಕ್ತಿ ನಾವು ನಗರ ಜೀವನವನ್ನ ಸರಿದಾರಿಯಲ್ಲಿ ತರೋದಕ್ಕೆ ಹೇಗೆ ನಾವು ಪ್ರಯತ್ನಿಸ್ಬೋದು ಅಲ್ವಾ. ಇದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿ ಶುಡ್ ಬಿ ಲಾ ಅಬೈಡಿಂಗ್ ಟು ಬಿ ಗುಡ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಓಕೆ. ಸೊ ನಿಮ್ಮ ನೈತಿಕತೆಗೆ ಇನ್ನೊಂದು ಗರಿ ಹೆಚ್ಚಿಸಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಪ್ರತಿಯೊಂದು ಕಾನೂನನ್ನು ಕೂಡ ಗೌರವಿಸಬೇಕು, ಪ್ರತಿಯೊಂದು ಕಾನೂನನ್ನು ಕೂಡ ನೀವು ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡಬಾರದು. ಇದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಮತ್ತೊಂದು ತತ್ವ ಯಾವ್ದಪ್ಪ ಅಂದ್ರೆ ಕಮಿಟ್ಮೆಂಟ್ ಟು ಎಕ್ಸಲೆನ್ಸ್ ಅಲ್ವಾ.
ಅಂದ್ರೆ ಉತ್ಕೃಷ್ಟತೆಗೆ ನೀವು ಪ್ರಯತ್ನವನ್ನ ಪಡ್ತಾ ಇರಬೇಕು. ಇನ್ನಷ್ಟು ಹೆಚ್ಚು ಉತ್ತಮವಾಗಿ ಕೆಲಸ ಮಾಡುವಂತಹ ದಕ್ಷತೆಯನ್ನ ಮೆರೆಯುವಂತಹ ಏನು ಪರ್ಫೆಕ್ಷನ್ ಅಂತ ಕರಿತೀವಿ, ಸೊ ಆ ಒಂದು ಹಂತವನ್ನು ತಲುಪುವಂಥದ್ದಕ್ಕೆ ನೀವು ಸತತವಾಗಿ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇರಬೇಕು. ತನ್ಮೂಲಕ ಸಂಸ್ಥೆಗೂ ಅನುಕೂಲ ಆಗುತ್ತೆ, ಸಂಸ್ಥೆ ಅಭಿವೃದ್ಧಿ ಆಗುತ್ತೆ, ತಮ್ಮ ಅಭಿವೃದ್ಧಿ, ಬೆಳವಣಿಗೆ, ಪ್ರಮೋಷನ್ಸ್ ಎಲ್ಲ ಕೂಡ ನಿಮಗೆ ಸಿಗುತ್ತಾ ಬರ್ತದೆ. ಹಾಗಾಗಿ ನಾವು ನಮ್ಮ ಸಾಧನೆಯನ್ನ ನಿಲ್ಲಿಸಬಾರ್ದು. ನಾವು ಸಾಧನೆಯನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ತಾ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ಬೋದು. ಅದನ್ನೇ ನಾವು ಕಮಿಟ್ಮೆಂಟು ಎಕ್ಸಲೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಕೂಡ ಒಬ್ಬ ವ್ಯಕ್ತಿ ಒಂದು ಹಂತವನ್ನು ತಲುಪಿದ್ದಾನೆ ಅಂದ್ರೆ ಅಲ್ಲಿಗೆ ಅವನು ಸಾಧನೆ ಏನು ಮಾಡಿದ್ದಾನೆ ಅಂತಲ್ಲ, ಅದು ಒಂದು ಹಂತವಾಗಿರುತ್ತೆ. He has reached one step in success, and there are many steps for success and excellence, and you should start succeeding in each step ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. And next is leadership. Okay, so leadership ಅಂದಾಗ when you are a good leader, you should try to protect the organization. You should try to protect your subordinates. You should try to protect our entire workforce. You should be committed towards your responsibility of running the team, running the organization as a family, one unit ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಉತ್ತಮ ನಾಯಕನಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು, ಇಡೀ ಸಂಸ್ಥೆಯನ್ನ ಒಂದು ಕುಟುಂಬದ ರೀತಿಯಲ್ಲಿ ನೋಡಿಕೊಂಡು ಎಲ್ಲ ವ್ಯಕ್ತಿಗಳನ್ನ, ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಉತ್ತಮವಾದಂತಹ ನಾಯಕತ್ವದ ಗುಣಗಳು ಇದ್ದರೆ ಅದು ಬಹಳಷ್ಟು ನಿಮಗೆ ನೈತಿಕ ಹಾದಿಯಲ್ಲಿ ಸಾಗೋದಕ್ಕೆ, ನಿಮ್ಮನ್ನ ಪ್ರೇರೇಪಿಸೋದಕ್ಕೆ ಅದು ಬಹಳ ಒಳ್ಳೆಯ ಅನುಕೂಲವನ್ನು ಮಾಡಿಕೊಡುತ್ತೆ. ಸೊ ಇಷ್ಟು ತತ್ವಗಳನ್ನ ನಾವು ಪರ್ಸನಲ್ ಎಥಿಕ್ಸ್ ನಲ್ಲಿ ಕಾಣಬಹುದಾಗಿದೆ. ಇವೆಲ್ಲವೂ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಆಗಿರುತ್ತೆ. whichever part of world if you go, okay, these are the very respected principles ಅಂತಾನೆ ನಾವು ಕರಿಬಹುದು. Thank you for sharing for today's discussion. Thank you.